ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಲು ಇರುವ ನಿಯಮವನ್ನು ಸರಳೀಕರಣಗೊಳಿಸಬೇಕೆಂದು 60 ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಫಿಲಿಪೋಸ್ ಮ್ಯಾಥ್ಯೂ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆಯ ಇಂದಿನ ನಿಯಮಾವಳಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಲು ತೊಡಕುಂಟಾಗಿದೆ. ಈಗಿನ ನಿಯಮ ಜನವಿರೋಧಿಯಾಗಿದೆ ಎಂದು ಆರೋಪಿಸಿದರು. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿಯಮಾವಳಿಯ ಪ್ರಕಾರ ಮನೆ ನಿರ್ಮಿಸುವ ಮುನ್ನ ರಸ್ತೆಗಾಗಿ 2 ಬದಿಗಳಲ್ಲಿ ಜಾಗ ಬಿಡಬೇಕು. ನಗರ ಪ್ರದೇಶದಂತೆ ಗ್ರಾಮೀಣ ಭಾಗದಲ್ಲಿ 2 ಬದಿಯಲ್ಲಿ ರಸ್ತೆಗಾಗಿ ಜಾಗ ಬಿಡಲು ಸಾಧ್ಯವಿಲ್ಲ. ಅಲ್ಲದೆ ಚಿಕ್ಕ ಚಿಕ್ಕ ನಿವೇಶನಗಳನ್ನಾಗಿ ಭೂ ಪರಿವರ್ತನೆ ಮಾಡಿ ಮಾರಾಟ ಮಾಡುವುದು ಸಾಧ್ಯವಿಲ್ಲ. ನಿವೇಶನ ರಹಿತರು ಮೂಲ ದಾಖಲಾತಿಗಳನ್ನು ಜಿಪಿಎಸ್ ಮಾಡಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬೇಕು. ಈ ಬಗ್ಗೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಮಾಹಿತಿಯನ್ನು ನೀಡಿರೋದಿಲ್ಲ. ಆದ್ದರಿಂದ ಭೂ ಪರಿವರ್ತನೆ ಮಾಡಲು ಇರುವ ನಿಯಮವನ್ನು ಸರಳೀಕರಣಗೊಳಿಸಬೇಕು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಬೇಕೆಂದು ಫಿಲಿಪೋಸ್ ಮ್ಯಾಥ್ಯೂ ಮನವಿ ಮಾಡಿದರು. ಅದು ಅಲ್ಲದೆ ಇನ್ನೊಂದು 2020ರಲ್ಲಿ ಆದೇಶ ಮಾಡಬೇಕು. ಯಾರೇ ಒಬ್ಬ ಜಾಗದಲ್ಲಿ ಸರ್ಕಾರಕ್ಕೆ ಅಥವಾ ಗ್ರಾಮ ಪಂಚಾಯತ್ಗೆ ರಸ್ತೆಗೆ ಅಂತೇಳಿ ಜಾಗವನ್ನು ಡೊನೇಷನ್ ಮಾಡೋದಾಗಿದ್ರೆ ಈ ಸದರಿ ಜಾಗಕ್ಕೆ ಇವರ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಕೊಟ್ಟ ಮೇಲೆ ಮಾತ್ರ ಹಸ್ತಾಂತರಿಸತಕ್ಕಂಥದ್ದು. ಅದಕ್ಕೆ ತದ್ವಿರುದ್ಧವಾಗಿ ಈಗ ಕೊಟ್ಟಿದ್ದಾರೆ. ನನ್ನ ಜಾಗ, ನನ್ನ ಮನೆ ನಿವೇಶಕರಿರುವಂಥದ್ದು ಈ ಕಡೆ, ಆ ಕಡೆ ಇರುವಂಥದ್ದು ಕೃಷಿ ಭೂಮಿ ಆಗಿದ್ರೆ ಅವನ ಜಾಗದಲ್ಲಿ 1.5 ಮೀಟರ್ನ ಮಾರ್ಕ್ ಮಾಡಿಕೊಂಡು ಅದು ಹೇಗೆ ಮಾಡ್ತೀರಿ? ಈ ಆದೇಶಕ್ಕೆ ಕೊಂಡಾಡಿಟ್ಟಿರ್ತಾನೆ. ಇವರು ಕೊಟ್ಟಿರುವಂಥ 2020ನೇ ಇಸ್ವಿಯಲ್ಲಿ ಕೊಟ್ಟಿರುವಂಥ ಆದೇಶದ ಪ್ರಕಾರ ಅಲ್ಲಿಗೆ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿ ತದನಂತರ ಹಸ್ತಾಂತರಿಸಬೇಕು ಅಂತೇಳಿ. ಈಗ ಕೊಟ್ಟಿರೋದ್ರಲ್ಲಿ ಏನು, ನೀವು ಹೀಗೆ 2 ಕಡೆ ಮಾರ್ಕ್ ಮಾಡ್ತಾರೆ, ನೀವು ಉಪನೋಂದಣಾ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಡಿ, ತದನಂತರ ನಿಮಗೆ ಮ್ಯಾನ್ಯುವಲ್ ಕೊಡ್ತೀವಿ. ಅಂದರೆ ಒಂದು ಜನವಿರೋಧಿ ನೀತಿ. ಇದು ಅಧಿಕಾರಿ ವರ್ಗದ ಒಂದು ಜನವಿರೋಧಿ ನೀತಿ. ನಾನು ಯಾವುದೇ ಒಬ್ಬ ಜನಪ್ರತಿನಿಧಿಗಳ ಬಗ್ಗೆ ದೂರಲ್ಲ, ಯಾಕಂದರೆ ಅವರಿಗೆ ಇದು ಗೊತ್ತಿದೆ, ನಮಗೆ ಈ ವಿಚಾರ ಗೊತ್ತಿರೋದಿಲ್ಲ ಅನ್ನಿಸ್ತದೆ. ಕೊಡಗಿನಲ್ಲಿ ನನಗೆ ಗೊತ್ತಿರುವಾಗಲೇ ಹೆಚ್ಚಿನ ಅಂಶ ಗ್ರಾಮ ಪಂಚಾಯತಿಗಳಲ್ಲಿ 20 ಅಡಿ ರಸ್ತೆಗಳು ಕೂಡ ಕಳೆದಿವೆ. ಅದು ಅಲ್ಲದೆ 1989ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟರು. ರಾಜ್ಯ ಹೆದ್ದಾರಿ ಮತ್ತು ನ್ಯಾಷನಲ್ ಹೈವೇಗಳಿಗೆ 80 ಮೀಟರ್ ಅಗಲ ಇರಬೇಕು. ಡಿಸ್ಟ್ರಿಕ್ಟ್ ಮೇಜರ್ ರೋಡ್ಸ್, ಜಿಲ್ಲಾ ಮುಖ್ಯ ರಸ್ತೆಗಳಿಗೆ 25 ಮೀಟರ್ ಮತ್ತು ಗ್ರಾಮೀಣ ಮುಖ್ಯ ರಸ್ತೆಗಳಿಗೆ 12 ಮೀಟರ್. ಅದರಲ್ಲಿ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಕ್ಸೆಪ್ಷನ್ ಫಾರ್ ಟರೈನ್ ಏರಿಯಾಸ್, ಈ ಟರೈನ್ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಎಕ್ಸೆಪ್ಷನ್ ಕೊಡಬಹುದು. ಅಂದರೆ ಈ ಆದೇಶದಲ್ಲಿ ಆ ಎಕ್ಸೆಪ್ಷನ್ ಕೂಡ ಕೊಡಲಿಲ್ಲ. ಕೊಡಗು ಚಿಕ್ಕಮಗಳೂರಿಗೆ ನಮಗೆ ಗುಡ್ಡಗಾಡು ಪ್ರದೇಶಗಳು ಮತ್ತು ಎಕ್ಸೆಪ್ಷನ್ ಸಿಗಬೇಕು, ಅದು ಕೂಡ ಈ ಆದೇಶದಲ್ಲಿ ಕೊಡಲಿಲ್ಲ. ಈ ಆದೇಶದಲ್ಲಿ ಅದು ಕೂಡ ಕೊಡಲಿಲ್ಲ. ಅಂದರೆ ನಾವೇನು ಇವರೇನು ಈ ಗುಡ್ಡಗಾಡು ಪ್ರದೇಶಗಳನ್ನು ನಾಶ ಮಾಡೋಕ್ಕೆ ಹೊರಟಿದ್ದಾರ ಅನ್ನೋದು ಒಂದು ಸಂಶಯ. ಅಥವಾ ಜನರ ಮಧ್ಯೆ ಈ ಒಂದು ನಿವೇಶನವರಿಗೆ ಆ ಕಡೆ ಈ ಕಡೆ 2 ಕಡೆ ಅವರು ಬಿಟ್ಟು ಕೊಡಬೇಕು ಅಂತ ಹೇಳುವಾಗ ಆ ಕಡೆ ಅವರು ನನಗೆ ಬಿಟ್ಟು ಕೊಡಲ್ಲ. ಸೊ ಸಹಜವಾಗಿ ನನಗೂ ಅವ್ರಿಗೆ ಸತತ ಕ್ರಿಯೇಟ್ ಆಗ್ತದೆ, ಎನಿಮಿಟಿ. ನಾವು ಹೊರದಾಟಿ ಸಾಯಬೇಕು ಅಂತ ಮಾಡಿದಾಗ ಅದು ನನಗೆ ಅರ್ಥ ಆಗಲ್ಲ. ನನಗೆ ಸಂಶಯ ಅಂದರೆ ಉತ್ತರ ಭಾರತದ ಅಧಿಕಾರಿಗಳು ದಕ್ಷಿಣ ಭಾರತದಲ್ಲಿ ಹೊರದಾಟ ಮಾಡಿಕೊಳ್ಳಿ ಅಂದರೆ ಮಾಡ್ತಿದ್ದಾರೆ ಅಂದರೆ ಸಂಶಯ ಇದೆ. ಯಾಕಂದರೆ ನಾವು ಜನಪ್ರತಿನಿಧಿಗಳ ಬಗ್ಗೆ ಹೇಳಲ್ಲ. ನಮ್ಮಲ್ಲಿ ಇನ್ನೊಂದು ಎಲ್ಲ ಶಾಸಕರಿಗೂ ಕೂಡ ಗೊತ್ತಿದೆ, ನಮ್ಮಲ್ಲಿ ಇನ್ನೊಂದು ಅವಸ್ಥೆ ಇನ್ನೊಂದು ಅಂದರೆ ಅವರ ಗಮನಕ್ಕೆ ಇದು ಬಂದಿರೋದಿಲ್ಲ ಅಂತ ಅನಿಸ್ತದೆ ನನಗೆ. ಅವರ ಗಮನಕ್ಕೆ ಬಂದಿದ್ದರೆ ಅವರು ಇದಕ್ಕೆ ಒಪ್ಕೊಳ್ತಿರಲಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಯಾವುದೇ ರಸ್ತೆಯ 30 ಅಡಿ ಇರ್ತದೆ, ಇಂಟರ್ನಲ್ ರೋಡ್ಗಳು. ಮತ್ತು ಅದು ಅಲ್ಲದೆ ನಮ್ಮಲ್ಲಿ ಈ ಹಿಂದೆ ಕೊಟ್ಟಿರುವಂಥ ಬಡಾವಣೆಗಳು, ಆ ಬಡಾವಣೆಗಳು ಬರುವ 9 ಮತ್ತು 11 ಇರಲಿಲ್ಲ. ಅವಾಗ ಅವರು ಏನು ಮಾಡ್ತಾರೆ, 3 ಸೆಂಟು 5 ಸೆಂಟು 5.5 ಸೆಂಟು ನೋಂದಾವಣೆ ಮಾಡಿ ಅವರ ಹೆಸರು ತಗೊಂತಾರೆ. ಈಗ ಅವರು ಮನೆ ಕಟ್ಟಕ್ಕೆ ಹೋದರೆ ಅಲ್ಲಿ ಇನ್ನೊಂದು ರಸ್ತೆ ಎಷ್ಟು 15 ಅಡಿ, ಅದೇ 30 ಅಡಿ ಹೆಸರು. ಅಲ್ಲಿ ಆ ಕಡೆ ಇರುವವರು ಮನೆ ಕಟ್ಟಿಕೊಂಡಿರ್ತಾರೆ. ಈ ಕಾನೂನು ಬರೋದು ಈ ರಸ್ತೆ ಅಗಲ ಮಾಡಿದ್ದಂದರೆ ಅದರ ಅರ್ಥ ಏನು? ಅವನಿಗೆ ಮನೆ ಹೊಡೆದು ಹೋಗ್ಬೇಕಾ ರಸ್ತೆ? ಅದು ಇನ್ನೊಂದು ಕಂದಾಯ ಇಲಾಖೆ ಇನ್ನೊಂದು ಹೊಸ ಆದೇಶ ಏನಂತಂದರೆ, ಮೊದಲು ಎಷ್ಟು ಸೆಂಟ್ ಬೇಕಾದರೂ ನಿಮಗೆ 11 ಸ್ಕೆಚ್ ಮಾಡಿ ಕೊಡ್ಬೋದಿತ್ತು. ಈಗ ಅದನ್ನು ಹೇಳಿಲ್ಲ. ಈಗ ಏನಾಗಿದೆ, ಆಮೇಲೆ 7.5 ಸೆಂಟ್ ಮಾಡೋದು, ಈಗ 5 ಎಕರೆ ಮಾಡೋದು.
ಈ ಥರದಲ್ಲಿ ಈ ಜನವಿರೋಧಿ ಆದೇಶದ ವಿರುದ್ಧವಾಗಿ ಸಾರ್ವಜನಿಕರಿಗೆ ವಿಚಾರದಲ್ಲಿರಬೇಕು, ಜನ ಈ ವಿಚಾರವಾಗಿ ಪ್ರತಿಭಟನೆ ಮಾಡಬೇಕು. ಅಥವಾ ನಮ್ಮಲ್ಲಿ ಒಂದು ರಾಜಕಾರಣಿಗಳು, ಅದು ಯಾವ ಪಕ್ಷನೇ ಇರಲಿ ಅಥವಾ ಜನಪ್ರತಿನಿಧಿಗಳಿರಲಿ, ಈ ವಿಚಾರವಾಗಿ ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಬೇಕು. ಸಾಮಾನ್ಯ ಜನರ ವಿರುದ್ಧವಾಗಿ ನಿಂತಿರುವಂಥ ಈ ವಿಚಾರ ಅಂದರೆ ಸಾಮಾನ್ಯ ಜನರ ಮನೆಗಟ್ಟಕ್ಕಾಗಲ್ಲ. ಈಗ ಮೊನ್ನೆ ನಮ್ಮ ಯಾರೋ ಒಬ್ಬ ಶಾಸಕರು ಹೇಳಿದ್ರೆ 2,000 ನಿವೇಶನಗಳು ನಾವು ನಿವೇಶನ ತೆಗೆದರೆ ಕೊಡ್ತೀವಿ ಅಂತೇಳಿ. ಈ ನಿವೇಶನ ತೆಗೆದರಿಗೆ ಕೊಡ್ತೀವಿ ಅಂತ ಹೇಳಿದ ಅದೇ ವಿಚಾರ ಹೇಳಿದವರೇ ಒಂದು ವಿಚಾರದಲ್ಲಿ ಕೊಡಬೇಕು. ನಿವೇಶನ ತೆಗೆದ್ರೆ ಯಾರಿದ್ದಾರೆ ಅವರು ಅಪ್ಲಿಕೇಶನ್ ಕೊಟ್ಟು ಆಧಾರ್ ಕಾರ್ಡು ಅವರ ಫೋಟೋ ಎಲ್ಲ ಕೊಟ್ಬಿಟ್ಟು ಅಲ್ಲಿ GPS ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಮಾಡಿದ್ರೆ ಮುಂದೆಗೆ ನಿವೇಶನ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಗ್ರಾಮ ಪಂಚಾಯತ್ರು ನಿವೇಶನ ತೆಗೆದರೆ ಈ ವಿಚಾರ ತಿಳಿಸಿಲ್ಲ. ಅವಾಗ ಅಧಿಕಾರಿ ವರ್ಗದಲ್ಲಿ ಉದ್ದೇಶ ನಿವೇಶನ ತೆಗೆದು ಯಾರಿದ್ದಾರೆ ಅವರು ಆಧಾರ್ ಕಾರ್ಡು ಅಪ್ಲಿಕೇಶನ್ ರೇಷನ್ ಕಾರ್ಡ್ ಎಲ್ಲ ಕೊಡಬೇಕು. ಕೊಟ್ಟುಬಿಟ್ಟು ಇವರು ಬಂದು ಪಂಚಾಯತಿ ಅಧಿಕಾರಿಗಳು ಇರ್ಬೋದು ಅಥವಾ ಕಾರ್ಯದರ್ಶಿ ಬಂದು ಅವರು ಎಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿದ್ದಾರೆ ಅಥವಾ ಲೈನಲ್ಲಿ ವಾಸಿದ್ದಾರೆ ಅಲ್ಲಿ GPS ತೆಗೆದು ಅಪ್ಲೋಡ್ ಮಾಡಬೇಕು. ಓವರ್ ಅದರ್ವೈಸ್ ಅವರಿಗೆ ನೆಕ್ಸ್ಟ್ ನಿವೇಶನ ಕೊಡುವಾಗ ಅವರಿಗೆ ನಿವೇಶನ ಸಿಕ್ಕೋದಿಲ್ಲ ಅಂತ ಸರ್ಕಾರ. ಬಟ್ ಯಾವ ಗ್ರಾಮ ಪಂಚಾಯತಿಗೆ ಯಾವ ನಿವೇಶನ ತೆಗೆದರೂ ಕೂಡ ಈ ವಿಚಾರವನ್ನು ಅಧಿಕಾರಿ ಮುಗಿಸಿಲ್ಲ. ಯಾವುದೇ ಅಧಿಕಾರಿ ತಮಗೆ ಕೂಡ ಗೊತ್ತಿದೆ ಅದು ಈ ವಿಚಾರ, ಸರ್ಕಾರದ ನಿರ್ಧಾರ ಈ ಥರ. ಬಟ್ ಅಲ್ಲಿನವರಿಗೆ ಗೊತ್ತಿಲ್ಲ, ಯಾರಿಗೆ ಹೋಗಿ ನಿವೇಶನ ಕೊಡ್ತೀರಾ. ಹೌದ್ರೆ ಇದು ಅಧಿಕಾರಿ ವರ್ಗ, ಸರ್ಕಾರ ಅಧಿಕಾರಿ ವರ್ಗ ಅನುಸರಿಸ್ತಿರುವಂಥ ವಿರೋಧಿ ನೀತಿಯ ಅಂಗವಾಗಿ ಇದೆಲ್ಲವೂ ಕೊಡಬೇಕು. ಈ ವಿಚಾರವನ್ನು ನಮಗೆ ಸರ್ಕಾರ ಕೊಡುವಂಥ ಈ ಆದೇಶಗಳ ತುದಿಯನ್ನು ಕೊಡ್ತಿದ್ದೆ ನಾವು. ನಾನು ಹೇಳ್ತಾ ಇರೋದು ಈ ವಿಚಾರವಾಗಿ ಏಕ ನಿವೇಶನಗಳಿಗೆ ಮೊದಲು ಪರಿವರ್ತನೆ ಆಗುವ ಮೊದಲು ಈ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅವರು NOC ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ಪರಿವರ್ತನೆಗೆ ಆದೇಶಗಳು ಮತ್ತೆ ಪುನಃ ಅವರ ಅನುಮೋದನೆಯಾಗಿರುವುದು. ಈ ಅನುಮೋದನೆಯನ್ನು ರದ್ದುಪಡಿಸಲು ಸಾಕು. ಲೇಔಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟದಾಗಿ ನಾನು ಹೇಳಲ್ಲ. ಲೇಔಟ್ಗಳ ವಿಚಾರವಾಗಿ ಅವರು ಸೈಟ್ಗಳನ್ನ ಫಾರ್ಮೇಷನ್ ಮಾಡಬೇಕು, ರಸ್ತೆ ಮಾಡಬೇಕು, ಓಕೆ, ಅದು ಅವರು ಮಾಡಲಿ. ಏಕ ನಿವೇಶನಗಳಿಗೆ ಈ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದವರು ಸ್ಥಳ ಪರಿಶೀಲನೆ ಮಾಡಿ NOC ಕೊಟ್ಟ NOC ಆಧಾರದಲ್ಲಿ ನೀಡುವಂಥ ಪರಿವರ್ತನಾ ಆದೇಶ ಬಂದ ನಂತರ ಪುನಃ ಅವರ ಹತ್ರ ಇದಕ್ಕೆ ಪುನಃ ಅನುಮೋದನೆ ತಗೊಳ್ಬೇಕು ಮುಂದೆ ಒಂದು ಸರ್ಕಾರಿ ಆದೇಶವನ್ನು ರದ್ದುಪಡಿಸಬೇಕು. ಏಕ ನಿವೇಶನಗಳಲ್ಲಿ ಮಾತ್ರ ಸೀಮಿತವಾಗುತ್ತೆ. ಇಲ್ಲಿ ಏಕ ನಿವೇಶನಗಳು ಅಂತಂದರೆ ಹೆಚ್ಚಿನ ಅಂಶ ಪಾಪದವರು ಅಥವಾ ಸಣ್ಣ ರೈತರು. ಸೊ ಅದಕ್ಕೆ ತೊಂದರೆ ಆಗುವಂಥ ಈ ವಿಚಾರದಲ್ಲಿ ಸರ್ಕಾರ ಕೂಡಲೇ ಕ್ರಮ